ದಿನಾಂಕ 26/3/2026 ಗುರುವಾರದಂದು ಒಳ ಮೀಸಲಾತಿಯನ್ನು ನಾಗಮೋಹನ್ ದಾಸ್ ವರದಿ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಹಮ್ಮಿಕೊಳ್ಳಲಾಗಿದ್ದ ಸಂಡೂರು ಬಂದ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಒಳ ಮೀಸಲಾತಿಗಾಗಿ 35 ವರ್ಷಗಳಿಂದ ಹೋರಾಟ ನಡೆಯುತ್ತಲೇ ಇದೆ. ಹಾಗೆಯೇ ಸಂಡೂರು ಬಂದ್ ಕಾರ್ಯಕ್ರಮದಲ್ಲಿ ಹೋರಾಟದ ಕಿಚ್ಚು ಹಬ್ಬಿತ್ತು. ಬೈಕ್ಗಳ ರ್ಯಾಲಿ ಮೂಲಕ ವಿಜಯ್ ಸರ್ಕಲ್ ಹತ್ತಿರ ವೇದಿಕೆ ಮುಂಭಾಗಕ್ಕೆ ಬಂದ ಜನರ ಸಂಖ್ಯೆ ಸರಿಸುಮಾರು 3,000. ಸಂಪೂರ್ಣ ಸಂಡೂರು ಬಂದ್ ಕಾರ್ಯಕ್ರಮಗಳು, ರಸ್ತೆಗಳು ಖಾಲಿ, ಎಲ್ಲ ಹೋಟ್ಲುಗಳು ಬಂದ್, ಎಲ್ಲ ಮಾಲ್ಗಳು ಬಂದ್, ಸಣ್ಣ ಪುಟ್ಟ ಅಂಗಡಿಗಳು ಬಂದ್, ಮಾರ್ಕೆಟ್ ಬಂದ್, ವಾಹನ ಸಂಚಾರ ಬಂದ್, ಮೈನಿಂಗ್ಗಳು ಬಂದ್ ಆಗಿದ್ದವು. ಹಾಲು ಮಾರಾಟ, ಔಷಧಿಗಳ ಮಾರಾಟ, ಆಸ್ಪತ್ರೆ ಬಿಟ್ಟರೆ ಎಲ್ಲವೂ ಬಂದ್ ಆಗಿದ್ದವು. ಕಾರ್ಯಕ್ರಮದಲ್ಲಿ ದಲಿತ ಹಿರಿಯರು ಮತ್ತು ಕಿರಿಯ ಮುಖಂಡರುಗಳು ಸೇರಿ ಸರಿಸುಮಾರು 3,000 ದಲಿತ ಸಮುದಾಯಗಳ ಜೊತೆಗೆ ಇತರೆ ಸಮುದಾಯದವರು ಭಾಗಿಯಾಗಿರುವುದು ವಿಶೇಷವೆನಿಸಿತ್ತು. ಇನ್ನು ವಿಶೇಷವೆಂದರೆ ರೈತ ಬಾಂಧವರು ಭಾಗಿಯಾಗಿದ್ದು, ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದು, ಇನ್ನು ಇತರೆ ಸಮುದಾಯದವರು ಕೂಡ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದರು. ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಂಡೂರು ಯಶಸ್ವಿಯಾಗಿ ಬಂದ್ ಆಗಿರುವುದು ಕಂಡುಬಂದಿತು. ಮಾದಿಗ ಸಮುದಾಯದ ಒಗ್ಗಟ್ಟು ಸಂಡೂರಿನಲ್ಲಿ ತೋರಿಸಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಇದಲ್ಲದೆ ನಮ್ಮೆಲ್ಲರ ಜೊತೆಗೆ ಪೊಲೀಸ್ ಇಲಾಖೆ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ನೀಡಿ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ದಾರೆ ಎಂದು ಮಾದಿಗ ಸಮುದಾಯದ ಒಗ್ಗಟ್ಟಿನ ಮಾತಾಗಿತ್ತು. ಮಾರ್ಚ್ 27ಕ್ಕೆ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಯಾಗದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಸಂಡೂರಿನ ಮಾದಿಗ ಸಮುದಾಯಗಳ ಒಗ್ಗಟ್ಟಿನ ಮಾತು ಎಚ್ಚರಿಕೆ ನೀಡಲಾಯಿತು. ವರದಿ ಕಾಶಪ್ಪ, ಸಂಡೂರು. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಾಗೂ ಈ ಒಂದು ಬಂದ್ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಸಹಾಯಧನವನ್ನು ಮಾಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರೇ ಹಾಗೂ 17 ಮಂದಿ ನಮ್ಮ ತಾಲೂಕು ಅಧ್ಯಕ್ಷರುಗಳೇ, ಮಾದಿಗೆ ಸಂಬಂಧಿತ ತಾಲೂಕು ಅಧ್ಯಕ್ಷರುಗಳೇ, ಬಂಧುಗಳೇ, ಇವತ್ತು ಮಾಡಿರ್ತಕ್ಕಂಥ ಒಂದು ಈ ಬಂದ್ ಕಾರ್ಯಕ್ರಮ ನಮ್ಮ ಮೀಸಲಾತಿಗಾಗಿ ಏನು ಹೇಳ್ತೀವಿ ಅಂತ ಹೇಳಿದ್ದಾರೆ. ನಾಳೆಯ ತೀರ್ಪು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮತ್ತೆ ಸೋಷಿಯಲ್ ಈ ಸಭೆ ಮೂಲಕ ನಾನು ತಮಗೆ ತಿಳಿಸ್ತಾ ಇದ್ದೇನೆ. ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. 2 ಸಲ ಸರ್ಕಾರದಲ್ಲಿ ನೀವು ಮುಖ್ಯಮಂತ್ರಿಗಳಾಗಿ ತಾವುಗಳು ಬಡ್ಜೆಟ್ಟನ್ನು ಘೋಷಣೆ ಮಾಡಿದ್ದೀರಿ. ಆ ಬಡ್ಜೆಟ್ ದಾಖಲೆ ಬಿಟ್ಟರೆ ಶೋಷಿತ ಸಮಾಜದ ಪರವಾಗಿ ನಿಮ್ಮ ಕೊಡುಗೆ ಏನು? ಶೋಷಿತ ಜನರ ಪರವಾಗಿ ನಿಮ್ಮ ಕೊಡುಗೆ ಏನು? ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ ನೀವು? ಒಳ ಮೀಸಲಾತಿಯನ್ನು ಜಾರಿ ಮಾಡುವಂದ್ರೆ ನಿನ್ನ ಪಕ್ಕದಲ್ಲಿ ಸುಪ್ರೀಂ ಸಿಎಂಗಳನ್ನು ಇಟ್ಕೊಂಡಿದೀಯ. ಸುಪ್ರೀಂ ಸಿಎಂಗಳು ಯಾರು? ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಇವ್ರನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡ್ತೀವಿ. ಮಾದಿಗರ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾವಾಗ ಒಳ ಮೀಸಲಾತಿ ಕೊಡಬೇಕಂತ ಎಲ್ಲಾ ಜಾತಿಯವರು ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಎಡ ಮತ್ತು ಬಲ ಜಗಳ ಆಡಿ ಈ ರಾಜ್ಯದಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ಮಾಡಿದ್ವಿ. ಯಾವಾಗ ಈ ಒಂದು ಸಮಿತಿಯನ್ನು ಎ.ಜೆ. ಸದಾಶಿವ ವರದಿ ಏನಿದೆಯಲ್ಲ, ನ್ಯಾಯಮೂರ್ತಿ ಎ.ಜೆ. ಸದಾಶಿವ ವರದಿ, ಅದು ಅಂಕಿಅಂಶ ಸರಿಯಿಲ್ಲ ಅಂದ್ರಿ. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು? ನಂತರ ನಾಗಮೋಹನ್ ದಾಸ್ ವರದಿ ತುರಾತುರಿಯಲ್ಲಿ 100 ಕೋಟಿ ಖರ್ಚು ಮಾಡಿಬಿಟ್ಟು ಮತ್ತೆ ವರದಿ ಮಾಡಿದ್ರಿ. ಈ ವರದಿ ಅವೈಜ್ಞಾನಿಕ ಅಂದ್ರಿ, ಅದು ಅವೈಜ್ಞಾನಿಕ ಅಂದ್ರಿ.
ಮತ್ತೆ ನಿಮಗೆ ಸರಿಯಾದ ಯಾವುದು? ನಿಮಗೆ ಸರಿಯಾದ ರೀತಿಯಲ್ಲಿ ಈ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಕೊಡ್ತಕ್ಕಂಥ ಒಂದು ಇದಿಲ್ಲ. ನಿಮಗೆ ನ್ಯಾಯಮೂರ್ತಿಗಳಾಗಿ ನೇಮಿಸ್ತಕ್ಕಂಥ ಒಂದು ಆಯೋಗಗಳು ನಿಮಗೆ ಉಪಯೋಗಕ್ಕೆ ಬರಲ್ಲ ಅಂದರೆ ಅವರಿಗೆ ಮರ್ಯಾದೆ ಕೊಟ್ಟಂಗಲ್ಲ. ಆ ನ್ಯಾಯಮೂರ್ತಿಗಳಿಗೆ ನೀವು ಅಗೌರವವನ್ನು ತೋರಿಸಿದಂತಾಗ್ತದೆ. ಯಾಕಂದ್ರೆ ಆ ನ್ಯಾಯಮೂರ್ತಿಗಳು ಸತತವಾಗಿ ಶ್ರಮಪಟ್ಟು ರಾತ್ರಿ ಹಗಲು ನಿದ್ದೆ ಇಲ್ಲದೆ ನಿಮಗೆ ವರದಿಯನ್ನು ಕೊಟ್ಟರೆ ಅದನ್ನು ಮೂಲಿಗೆ ಬಿಸಾಕಿ ಇನ್ನೂ ಒಂದು ರೀತಿ ಮಾತಾಡ್ತಾ ಇದ್ದೀರಿ ನೀವು. ಅದೆಲ್ಲ ನಡೆಯಲ್ಲ ಸಿದ್ದರಾಮಯ್ಯನವರೇ. ನೀವು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಯಾಕಂದ್ರೆ ಸತತವಾಗಿ 35 ವರ್ಷಗಳಿಂದ ಮಾದಿಗ ಸಮಾಜ ಇವತ್ತು ಎಲ್ಲ ಕುಟುಂಬಗಳು ಯಾವ ಏರಿಯಾದಲ್ಲಿದ್ದೇವೆ ಅದೇ ಮನೆಯಲ್ಲಿ ಅವ್ರ ತಾತ ಇದ್ದ, ಅವ್ರ ಮಕ್ಕಳಿದ್ರು, ಅವ್ರ ಮೊಮ್ಮಕ್ಕಳು, ಇವಾಗ ಎಲ್ಲರೂ ಒಂದು ಮನೆಯಲ್ಲಿ 20 ಜನ ಆಗಿದ್ದಾರೆ. ಬದುಕೋದು ಕಷ್ಟ ಆಗಿದೆ. ಅಂತ ಕಷ್ಟ ಪರಿಸ್ಥಿತಿ. ಒಳ ಮೀಸಲಾತಿ ಇಲ್ಲದೆ 56,432 ಉದ್ಯೋಗ ನೇಮಕಾತಿ ಹೊರಡಿಸಿರುವ ದಿನಾಂಕ 27/2/2026 ಸುತ್ತೋಲೆಯನ್ನು ಕೂಡಲೇ ಹಿಂಪಡೆಯಬೇಕು. ಹಾಗೂ ಒಳ ಮೀಸಲಾತಿ ಅಳವಡಿಸಿ 15% ಮೀಸಲಾತಿಯಲ್ಲಿ ಉದ್ಯೋಗ ನೇಮಕಾತಿ ಮಾಡಲಿ. ಎರಡನೆಯದು, ವಿಶ್ವವಿದ್ಯಾಲಯವನ್ನು ಒಂದು ಘಟಕವನ್ನಾಗಿಸಿ ಉದ್ಯೋಗ ನೇಮಕಾತಿ ಮಾಡುವ ಪ್ರಯತ್ನವನ್ನು ಕೈಬಿಡಬೇಕು. ಮೂರನೇದು, ಅಲೆಮಾರಿ ಸಮುದಾಯಗಳಿಗೆ 1% ಪ್ರತ್ಯೇಕ ಮೀಸಲಾತಿಯನ್ನು ನೀಡಲಿ. ನಾಲ್ಕನೇದು, ಪರಿಶಿಷ್ಟ ಜಾತಿಗೆ 17% ಮತ್ತು ಪರಿಶಿಷ್ಟ ವರ್ಗಕ್ಕೆ 7% ಒಟ್ಟು 56 ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಿ ಮೀಸಲಾತಿ ಹೆಚ್ಚಿಸಬೇಕು. ಮತ್ತು ಕೊನೆಯದು, ಉದ್ಯೋಗ ನೇಮಕಾತಿ, ನೇರ ನೇಮಕಾತಿ, ಬ್ಯಾಕ್ಲಾಗ್, ಬಡ್ತಿ, ಮುಂಬಡ್ತಿ, ಒಳಗುತ್ತಿಗೆ, SC/ST, TSP ಸೌಲಭ್ಯ ಎಲ್ಲ ಹಂತಗಳಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. ಧನ್ಯವಾದಗಳೊಂದಿಗೆ ಇಂತೆ ತಮ್ಮ ವಿಶ್ವಾಸಿ. ಒಳ ಮೀಸಲಾತಿ ಇಲ್ಲದೆ 56,432 ಉದ್ಯೋಗ ನೇಮಕಾತಿ ಹೊರಡಿಸಿರುವ ದಿನಾಂಕ 27/2/2026 ಸುತ್ತೋಲೆಯನ್ನು ಕೂಡಲೇ ಹಿಂಪಡೆಯಬೇಕು. ಹಾಗೂ ಒಳ ಮೀಸಲಾತಿ ಅಳವಡಿಸಿ 15% ಮೀಸಲಾತಿಯಲ್ಲಿ ಉದ್ಯೋಗ ನೇಮಕಾತಿ ಮಾಡಲಿ. ಎರಡನೆಯದು, ವಿಶ್ವವಿದ್ಯಾಲಯವನ್ನು ಒಂದು ಘಟಕವನ್ನಾಗಿಸಿ ಉದ್ಯೋಗ ನೇಮಕಾತಿ ಮಾಡುವ ಪ್ರಯತ್ನವನ್ನು ಕೈಬಿಡಬೇಕು. ಮೂರನೇದು, ಅಲೆಮಾರಿ ಸಮುದಾಯಗಳಿಗೆ 1% ಪ್ರತ್ಯೇಕ ಮೀಸಲಾತಿಯನ್ನು ನೀಡಲಿ. ನಾಲ್ಕನೇದು, ಪರಿಶಿಷ್ಟ ಜಾತಿಗೆ 17% ಮತ್ತು ಪರಿಶಿಷ್ಟ ವರ್ಗಕ್ಕೆ 7% ಒಟ್ಟು 56 ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಿ ಮೀಸಲಾತಿ ಹೆಚ್ಚಿಸಬೇಕು. ಮತ್ತು ಕೊನೆಯದು, ಉದ್ಯೋಗ ನೇಮಕಾತಿ, ನೇರ ನೇಮಕಾತಿ, ಬ್ಯಾಕ್ಲಾಗ್, ಬಡ್ತಿ, ಮುಂಬಡ್ತಿ, ಒಳಗುತ್ತಿಗೆ, SC/ST, TSP ಸೌಲಭ್ಯ ಎಲ್ಲ ಹಂತಗಳಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. ಧನ್ಯವಾದಗಳೊಂದಿಗೆ ಇಂತೆ ತಮ್ಮ ವಿಶ್ವಾಸಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಾಗೂ ಈ ಒಂದು ಬಂದ್ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಸಹಾಯಧನವನ್ನು ಮಾಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರೇ ಹಾಗೂ 17 ಮಂದಿ ನಮ್ಮ ತಾಲೂಕು ಅಧ್ಯಕ್ಷರುಗಳೇ, ಮಾದಿಗೆ ಸಂಬಂಧಿತ ತಾಲೂಕು ಅಧ್ಯಕ್ಷರುಗಳೇ, ಬಂಧುಗಳೇ, ಇವತ್ತು ಮಾಡಿರ್ತಕ್ಕಂಥ ಒಂದು ಈ ಬಂದ್ ಕಾರ್ಯಕ್ರಮ ನಮ್ಮ ಮೀಸಲಾತಿಗಾಗಿ ಏನು ಹೇಳ್ತೀವಿ ಅಂತ ಹೇಳಿದ್ದಾರೆ. ನಾಳೆಯ ತೀರ್ಪು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮತ್ತೆ ಸೋಷಿಯಲ್ ಈ ಸಭೆ ಮೂಲಕ ನಾನು ತಮಗೆ ತಿಳಿಸ್ತಾ ಇದ್ದೇನೆ. ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. 2 ಸಲ ಸರ್ಕಾರದಲ್ಲಿ ನೀವು ಮುಖ್ಯಮಂತ್ರಿಗಳಾಗಿ ತಾವುಗಳು ಬಡ್ಜೆಟ್ಟನ್ನು ಘೋಷಣೆ ಮಾಡಿದ್ದೀರಿ. ಆ ಬಡ್ಜೆಟ್ ದಾಖಲೆ ಬಿಟ್ಟರೆ ಶೋಷಿತ ಸಮಾಜದ ಪರವಾಗಿ ನಿಮ್ಮ ಕೊಡುಗೆ ಏನು? ಶೋಷಿತ ಜನರ ಪರವಾಗಿ ನಿಮ್ಮ ಕೊಡುಗೆ ಏನು? ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ ನೀವು? ಒಳ ಮೀಸಲಾತಿಯನ್ನು ಜಾರಿ ಮಾಡುವಂದ್ರೆ ನಿನ್ನ ಪಕ್ಕದಲ್ಲಿ ಸುಪ್ರೀಂ ಸಿಎಂಗಳನ್ನು ಇಟ್ಕೊಂಡಿದೀಯ. ಸುಪ್ರೀಂ ಸಿಎಂಗಳು ಯಾರು? ಡಾಕ್ಟರ್ H. ಮಹದೇವಪ್ಪ, ಡಾಕ್ಟರ್ G. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಇವ್ರನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡ್ತೀವಿ. ಮಾದಿಗರ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾವಾಗ ಒಳ ಮೀಸಲಾತಿ ಕೊಡಬೇಕಂತ ಎಲ್ಲಾ ಜಾತಿಯವರು ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಎಡ ಮತ್ತು ಬಲ ಜಗಳ ಆಡಿ ಈ ರಾಜ್ಯದಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ಮಾಡಿದ್ವಿ. ಯಾವಾಗ
ಈ ಒಂದು ಸಮಿತಿಯನ್ನು ಎ.ಜೆ. ಸದಾಶಿವ ವರದಿ ಏನಿದೆಯಲ್ಲ, ನ್ಯಾಯಮೂರ್ತಿ ಎ.ಜೆ. ಸದಾಶಿವ ವರದಿ, ಅದು ಅಂಕಿಅಂಶ ಸರಿ ಇಲ್ಲ ಅಂತ್ರಿ. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು? ನಂತರ ನಾಗಮೋಹನ್ ದಾಸ್ ವರದಿ ತುರಾತುರಿಯಲ್ಲಿ ನೂರಾರು ಕೋಟಿ ಖರ್ಚು ಮಾಡಿಬಿಟ್ಟು ಮತ್ತೆ ವರದಿ ಮಾಡಿದ್ರಿ. ಈ ವರದಿ ಅವೈಜ್ಞಾನಿಕ ಅಂತ್ರಿ, ಅದು ಅವೈಜ್ಞಾನಿಕ ಅಂತ್ರಿ. ಮತ್ತೆ ನಿಮಗೆ ಸರಿಯಾದ ಯಾವುದು? ನಿಮಗೆ ಸರಿಯಾದ ರೀತಿಯಲ್ಲಿ ಈ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಕೊಡ್ತಕ್ಕಂಥ ಒಂದು ಇದಿಲ್ಲ. ನಿಮಗೆ ನ್ಯಾಯಮೂರ್ತಿಗಳಾಗಿ ನೇಮಿಸ್ತಕ್ಕಂಥ ಒಂದು ಆಯೋಗಗಳು ನಿಮಗೆ ಉಪಯೋಗಕ್ಕೆ ಬರಲ್ಲ ಅಂದ್ರೆ ಅವರಿಗೆ ಮರ್ಯಾದೆ ಕೊಟ್ಟಂಗಲ್ಲ. ಆ ನ್ಯಾಯಮೂರ್ತಿಗಳಿಗೆ ನೀವು ಅಗೌರವವನ್ನು ತೋರಿಸಿದಂತಾಗ್ತದೆ. ಯಾಕಂದ್ರೆ ಆ ನ್ಯಾಯಮೂರ್ತಿಗಳು ಸತತವಾಗಿ ಶ್ರಮಪಟ್ಟು ರಾತ್ರಿ ಹಗಲು ನಿದ್ದೆ ಇಲ್ಲದೆ ನಿಮಗೆ ವರದಿಯನ್ನು ಕೊಟ್ಟರೆ ಅದನ್ನು ಮೂಲಿಗೆ ಬಿಸಾಕಿ ಇನ್ನೂ ಒಂದು ರೀತಿ ಮಾತಾಡ್ತಾ ಇದ್ದೀರಿ ನೀವು. ಅದೆಲ್ಲ ನಡೆಯಲ್ಲ ಸಿದ್ದರಾಮಯ್ಯನವರೇ. ನೀವು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಯಾಕಂದ್ರೆ ಸತತವಾಗಿ 35 ವರ್ಷಗಳಿಂದ ಮಾದಿಗ ಸಮಾಜ ಇವತ್ತು ಎಲ್ಲ ಕುಟುಂಬಗಳು ಯಾವ ಏರಿಯಾದಲ್ಲಿದ್ದೇವೆ ಅದೇ ಮನೆಯಲ್ಲಿ ಅವ್ರ ತಾತ ಇದ್ದ, ಅವ್ರ ಮಕ್ಕಳಿದ್ರು, ಅವ್ರ ಮೊಮ್ಮಕ್ಕಳು, ಇವಾಗ ಎಲ್ಲರೂ ಒಂದು ಮನೆಯಲ್ಲಿ 20 ಜನ ಆಗಿದ್ದಾರೆ. ಬದುಕೋದು ಕಷ್ಟ ಆಗಿದೆ. ಅಂತ ಕಷ್ಟ ಪರಿಸ್ಥಿತಿ